ಪರಿಸ್ಥಿತಿ ಆಫ್ಟರ್ ದರ್ಶನ. ವೆಲ್ಕಮ್ ಟು ಪಾರ್ಟ್ 2 ಆಫ್ ದ ಬ್ಲಾಗ್. ನಾವು ಬುಕ್ ಮಾಡಿದ ದರ್ಶನ ಟೈಮ್ ಬಂದ್ಬಿಟ್ಟು 8 ಗಂಟೆ. ಆಲ್ರೆಡಿ 9 ಗಂಟೆ ಆಗಿದೆ. ಎಷ್ಟೊತ್ತಿಗೆ ಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಸ್ಟಾರ್ಟ್ ಆದ್ವಿ. ಬೇರೆ ಬೇರೆ ತುಂಬ ದಾರಿಗಳಿದ್ದಾವೆ. ನಾವು 300 ರುಪೀಸ್ ಟಿಕೆಟ್ಸ್ನ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಮುಂಚೆನೇ. ಅದಕ್ಕೆ ಈ ದಾರಿಯಲ್ಲಿ ಹೋಗಬೇಕಾಗಿತ್ತು. ಅದಕ್ಕೆ ನಾವು ಈ ರೂಟ್ನ ತೊಗೊಂಡ್ವಿ. ಈ ಥರ ಇಂಕ್ಲೂಡ್ ಆಗ್ತಾರಾ? ನಾವು ಬಂದಿದ್ದು 300 ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಮುಖಾಂತರ. ಸೊ ಆ ಟಿಕೆಟ್ ಜೊತೆಗೆ ಒಂದು ಗೌರ್ಮೆಂಟ್ ಐಡೆಂಟಿಟಿ ಪ್ರೂಫ್ನ ಇಲ್ಲಿ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸಬ್ಮಿಟ್ ಮಾಡಿ ನೆಕ್ಸ್ಟು ನಮ್ಮ ಫೋನ್ಸ್ನ, ಲ್ಯಾಪ್ಟಾಪ್ಸ್ ಏನಾದರೂ ತೊಗೊಬಂದಿದ್ರೆ ಕ್ಯಾಮ್ರಾಸ್, ಬ್ಯಾಗ್ಸ್ ಎಲ್ಲನೂ ನೆಕ್ಸ್ಟ್ ಪ್ಲೇಸಲ್ಲಿ ಸಬ್ಮಿಟ್ ಮಾಡಬೇಕು. ಯಾಕಂದರೆ ಟೆಂಪಲ್ ಒಳಗಡೆ ಯಾವುದೇ ಥರ ಫೋನ್ಸ್ ಆಗಲಿ ಕ್ಯಾಮ್ರಾಸ್ ಆಗಲಿ ಏನೂ ಅಲೋ ಇಲ್ಲ. ಸೊ ನಾವೆಲ್ಲನೂ ಇಲ್ಲೇ ಸಬ್ಮಿಟ್ ಮಾಡಿ ಮುಂದೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಬಂದು ಫೋನ್ನ ಮತ್ತೆ ಬೇರೆ ಕೌಂಟ್ರಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಎಷ್ಟು ಬೇಗ ಅಂದರೆ ಸೀರಿಯಸ್ಲಿ ನಾವು ನಡ್ಕೊಬಂದಿದ್ದಕ್ಕೆ ದೇವರು ನಮಗೆ ವರ ಕೊಟ್ಟಿದ್ದಾರೆ ಅನ್ನೋ ಥರ ನಮಗೆ ಫೀಲ್ ಆಯಿತು. ನಾವು ಒಳಗಡೆ ಹೋಗಿದ್ದು 9 ಗಂಟೆಗೆ, ಆಚೆ ಬಂದಿದ್ದು 10:15 ಹಾಗೆ ಬಂದಿದ್ದೀವಿ. ಜಸ್ಟು 1:15 ಗಂಟೆ ಒಳಗಡೆ ನಮ್ಮ ದರ್ಶನ ಮುಗ್ದೇ ಹೋಗಿತ್ತು. ನಮಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅನೌನ್ಸ್ ಮಾಡ್ತಾನೆ ಇದ್ರು ಬೆಳಗ್ಗೆಯಿಂದ ಅವರು 24 ಅವರ್ಸ್ ಆಗುತ್ತೆ. ನಾರ್ಮಲ್ ದರ್ಶನ ಅಂದರೆ ಸ್ಪೆಷಲ್ ಎಂಟ್ರಿ ಆದರೆ ಮಿನಿಮಮ್ 6 to 7 ಅವರ್ಸ್ ಆಗುತ್ತೆ ಅಂತ. ನಾವೆಲ್ಲ ಮೊಣಕಾಲ ಮೇಲೆ ಬೇರೆ ನಡ್ಕೊಂಡು ಹೋದ್ವಲ್ವ. ಸೊ ದೇವರು ನಮ್ಮ ಮೇಲೆ ಕೃಪೆ ತೋರಿಸ್ಬಿಟ್ಟು ನಮಗೆ ಬೇಗ ದರ್ಶನ ಮಾಡಿಸ್ಬಿಟ್ರು. ನಮ್ಮ ಪರಿಸ್ಥಿತಿ ಆಫ್ಟರ್ ದರ್ಶನ, ಕಾಲು ನೋವು, ಕೈ ನೋವು. ನಮಗೆಲ್ಲರಿಗೂ ಒಂದು ಹೆಜ್ಜೆ ಇಡೋಕ್ಕೂ ಶಕ್ತಿ ಇಲ್ಲ, ಅಷ್ಟೊಂದು ಕಾಲು ಉತ್ಕೊಂಡ್ಬಿಟ್ಟಿದೆ. ತುಂಬ ನೋವಾಗ್ತಿದೆ ಎಲ್ಲರಿಗೂ. ಫಸ್ಟ್ ಹೋಗಿ ಮಲ್ಕೋಬೇಕು ಅಂತ ಇದೆ. ಆದರೆ ನಮ್ದಿನ್ನೂ ರೂಮ್ ಕೂಡ ಬುಕ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಅಲ್ಲಿ ಜನ ತುಂಬ ಹೋಗ್ಬಿಟ್ಟಿದ್ರು ಟೆಂಪಲ್ ತುಂಬ. ಆದರೆ ವೈಬ್ಸ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು. ಅಲ್ಲಿ ಎಷ್ಟೊತ್ತಿದ್ರು ಇನ್ನೂ ಸ್ವಲ್ಪ ತಿರಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆದರೆ ನಮಗೆ ತುಂಬ ಟಯರ್ಡ್ ಆಗಿತ್ತು, ಹೋಗಲೇಬೇಕಿತ್ತು. ಯಾಕಂದರೆ ಇವಾಗ ಮಲಗಿಲ್ಲ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ಕಾಳಹಸ್ತಿ ಹೋಗೋಕ್ಕಾಗಲ್ಲ, ಇನ್ನು ರೂಮ್ ಹುಡುಕಬೇಕು. ಸೊ ನಾವು ಬೇಗ ಅಲ್ಲಿಂದ ಆಚೆ ಬಂದ್ವಿ. ಏನು ಇಂಪಾರ್ಟೆಂಟ್ ಪಾರ್ಟ್ ಹೇಳೋದು ಮರ್ತೆ, ನೀವು ದರ್ಶನ ಮುಗಿಸ್ಕೊಂಡ್ಮೇಲೆ ನೀವು ಹಾಗೆ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ಬರ್ತಿರ್ತಾರೆ ಪ್ರಸಾದ ಸೆಂಟರ್ ಅಂತ. ನೀವೇನಾದರೂ 300 ರುಪೀಸ್ ಟಿಕೆಟ್ ತೊಗೊಂಡಿದ್ರೆ ನಿಮಗೆ 1 ಲಡ್ಡು ಫ್ರೀಯಾಗಿ ಕೊಡ್ತಾರೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ 1 ಲಡ್ಡುಗೆ 100 ರುಪೀಸ್ ಪೇ ಮಾಡಬೇಕು. ಆ್ಯಂಡ್ ನೀವು ಆಚೆ ಬಂದಮೇಲೆ ಈ ಥರ ತುಂಬ ಅಂಗಡಿಗಳು ಇರ್ತವೆ ದಾರಿಯಲ್ಲಿ. ಏನಾದರೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ತೊಗೋಬೇಕು ಗಿಫ್ಟ್ಸ್ ಅಂದರೆ ಎಲ್ಲನೂ ಇಲ್ಲಿ ತೊಗೊಂಡು ಹೋಗ್ಬೋದು. ನಾವು ಇಲ್ಲೇ ಡಿನ್ನರ್ ಮುಗಿಸ್ಕೊಂಡ್ವಿ ಹೋಟೆಲಲ್ಲಿ. ತುಂಬ ಹೊಟ್ಟೆ ಹಸಿತಾಯಿತು. ಆಮೇಲೆ ರೂಮ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೂಮ್ಸ್ ಇಲ್ಲ, ನಾಳೆ ಬನ್ನಿ ಇದೇ ಹೇಳ್ತಾಯಿದ್ರು. ನಮಗೆ ಅಂತೂ ಹುಡುಕಿ ಸಾಕು, ರೂಮ್ ಬೇಕು ಅಂತ ಕೇಳಿ ಓನ್ಲಿ ಒಂದು ರೂಮ್ ಆದರೂ ಸಿಕ್ಕಿದ್ರೂ ಸಾಕು, ಫ್ರೆಶ್ ಆಗ್ಬೋದು ಅನ್ನೋ ಮೈಂಡಲ್ಲಿದ್ವಿ. ಅದೇ ರೂಮ್ ಸಿಕ್ಕೇ ಇಲ್ಲ ಕಡೆಗೂ ನಮಗೆ. ಸೊ ನಾವು ಡೈರೆಕ್ಟ್ ಕಾಳಹಸ್ತಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ನಾವು ಇವಾಗಲೇ ರೀಚ್ ಆಗಿಬಿಟ್ರೆ ಕಾಳಹಸ್ತಿ ಆರಾಮಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇದ್ರೂ ರೆಸ್ಟ್ ಆಗುತ್ತೆ ಚೆನ್ನಾಗಿ. ಆಮೇಲೆ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರು ಬರ್ಬೋದು ಅಂತ. ಇದು ವ್ಯೂ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ನಕ್ಷತ್ರಗಳು ಭೂಮಿ ಮೇಲೆ ಮಲಗ್ದಂಗೆ ಇದೆ. ತುಂಬ ಚೆನ್ನಾಗಿದೆ ಅಲ್ವಾ ವ್ಯೂ. ನಾವು ರೂಮ್ ಹುಡ್ಕೋಕ್ಕೆ ಪ್ರಯತ್ನ ಮಾಡಿ ಫುಲ್ ಟೈಮ್ ವೇಸ್ಟ್ ಮಾಡಿಕೊಂಡು ಕೆಳಗಡೆ ಬರೋಷ್ಟರಲ್ಲಿ ತಿರುಪತಿಗೆ ಆಲ್ರೆಡಿ 3:15 ಆಗಿತ್ತು ಟೈಮ್.
ಸೇಮ್ ಹಂಗೆ ಇರ್ತದೆ ಆ ಗೋಪುರ ಹಿಂದೆ ಅದು ಸೇಮ್ ಡಿಟೋ. ನಾವು ಬೆಳಗ್ಗೆ 5 ಗಂಟೆ ಹಂಗೆ ಶ್ರೀ ಕಾಳಹಸ್ತಿ ರೀಚ್ ಆದ್ವಿ. ಅಲ್ಲೇ ರೂಮ್ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ವಿ. ಆಮೇಲೆ 10 ಗಂಟೆ ಹಂಗೆ ಎದ್ದು ಬೇಗ ಫ್ರೆಶ್ ಆದ್ವಿ ಟೆಂಪಲ್ ವಿಸಿಟ್ ಮಾಡೋಕ್ಕೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೇ ಟೆಂಪಲ್ ಇರೋದು ಶ್ರೀ ಕಾಳಹಸ್ತಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಈ ಶ್ರೀ ಕಾಳಹಸ್ತಿ ಟೆಂಪಲ್ನ ದಕ್ಷಿಣ ಕೈಲಾಸ ಅಂತ ಕರೀತಾರೆ. ಈ ಕ್ಷೇತ್ರ ಬಂದ್ಬಿಟ್ಟು ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾಗಿದೆ ಆ್ಯಂಡ್ ಇದು ವಾಯುಲಿಂಗಕ್ಕೆ ಪ್ರಸಿದ್ಧವಾಗಿದೆ. ಮತ್ತು ಮೇನಾಗಿ ಏನಂದರೆ ನಮಗೆಲ್ಲರಿಗೂ ಗೊತ್ತಿರೋಂತಹ ಕಣ್ಣಪ್ಪ ಕಥೆ ಇದೆ ಅಲ್ವಾ, ಅದು ಇಲ್ಲೇ ನಡೆದಿದೆ ಅಂತ ಜನರೆಲ್ಲರೂ ನಂಬ್ತಾರೆ. ಈ ಪ್ರದೇಶವನ್ನು ದಕ್ಷಿಣ ಕೈಲಾಸ ಅಂತ ಕರೀತಾರೆ ಆ್ಯಂಡ್ ಇಲ್ಲಿರುವಂಥ ಶ್ರೀ ಕಾಳಹಸ್ತಿ ಅನ್ನೋದು 3 ಪ್ರಾಣಿಗಳ ಹೆಸರು. ಶ್ರೀ ಅಂದರೆ ಸ್ಪೈಡರ್ ಜೇಡಹುಳ, ಕಾಳ ಅಂದರೆ ಹಾವು, ಹಸ್ತಿ ಅಂದರೆ ಆನೆ. ಸೊ ಈ 3 ಪ್ರಾಣಿಗಳ ಭಕ್ತಿಯನ್ನು ಮೆಚ್ಚಿ ಆ ಪರಮಶಿವ ಇವ್ರಿಗೆ ವರ ಕೊಟ್ಟಿರ್ತಾರೆ, ಈ ಕ್ಷೇತ್ರವನ್ನು ನಿಮ್ಮ ಹೆಸರಿಂದ ಎಲ್ಲರೂ ಕರೀತಾರೆ ಅಂತ. ಆದ್ದರಿಂದ ಇದು ಶ್ರೀ ಕಾಳಹಸ್ತಿ ಅಂತ ಕರೆಯಲ್ಪಡಲಾಗುತ್ತೆ. ಅದೇ ಟೆಂಪಲ್ ಅಲ್ವಾ? ನಾವು ಜನ ಜಾಸ್ತಿ ಇರೋದ್ರಿಂದ ಇನ್ನೊಂದು ಗೇಟಿಂದ ಒಳಗಡೆ ಹೋದ್ವಿ. ರಾಜೇಶ್ವರ್ ಗೊತ್ತಿರೋರು ಒಬ್ಬರಿದ್ರು, ಸೊ ಅವರಿಂದ ನಾವು ಈ ಕಡೆ ಗೇಟಿಂದ ಹೋದ್ವಿ. ಒಂದು ಪರ್ಸನ್ಗೆ ಅವರು 500 ಚಾರ್ಜ್ ಮಾಡಿದ್ರು, ಡೈರೆಕ್ಟ್ VIP ದರ್ಶನ ಅಂತ. ಇಲ್ಲಿ ಕೂಡ ಯಾವುದೇ ಥರ ಫೋನ್ಸ್ ಆ್ಯಂಡ್ ಕ್ಯಾಮ್ರಾಸ್ ಅಲೋ ಇಲ್ಲ ಇನ್ಸೈಡು. ಅದಕ್ಕೆ ನಮ್ಮ ಫೋನ್ಸ್ ಎಲ್ಲ ಅವರು ಕಲೆಕ್ಟ್ ಮಾಡಿಕೊಂಡು ಅವ್ರ ಕೌಂಟ್ರಲ್ಲಿ ಇಟ್ರು. ನಾವೇನಾದರೂ ನಾರ್ಮಲ್ ದರ್ಶನ ಹೋಗಿದ್ರೆ ಒಂದು 4 to 5 hours ಆಗ್ತಾಯಿತ್ತು ದರ್ಶನಕ್ಕೆ, ಯಾಕಂದರೆ ಜನ ಜಾಸ್ತಿ ಇದ್ದರು. ಆದರೆ ನಾವು VIP ದರ್ಶನ ಹೋಗಿರೋದಕ್ಕೆ ಮ್ಯಾಕ್ಸಿಮಮ್ ಒಂದು 15 ಮಿನಿಟ್ಸಲ್ಲಿ ನಮ್ಮ ದರ್ಶನ ಕಂಪ್ಲೀಟಾಗಿ ಮುಗಿದು. ಆ್ಯಂಡ್ ಇನ್ನೊಂದೇನೆಂದರೆ ಪಾರ್ವತಿ ಅಮ್ಮ ಅವ್ರ ದೇವಸ್ಥಾನದ ಒಳಗಡೆ ಡೈರೆಕ್ಟ್ ಗರ್ಭಗುಡಿ ಒಳಗಡೆ ಕರ್ಕೊಂಡೋದ್ರು. ಅದಂತೂ ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ದೇವ್ರ ಹತ್ರನೇ ನಾವು ನಿಂತ್ಕೊಂಡಿದ್ದೀವಿ ಅನ್ನೋ ಫೀಲ್ ಬಂತು ನಮಗೆ. ನಿಜವಾಗ್ಲೂ ನಿಮಗೇನಾದರೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಡೈರೆಕ್ಟ್ ಹೋಗಿ. ಇಲ್ಲ ನಾರ್ಮಲಾಗಿ ಹೋದ್ರೂ ಚೆನ್ನಾಗೇ ಇರುತ್ತೆ, ಬಟ್ ಅಲ್ಲಿ ಸೇಮ್ ತಿರುಪತಿ ಥರ ನಿಲ್ಲಿಸಲ್ಲ. ಒಂದು 5 seconds 6 secondsಗೆ ಮೂವ್ ಮಾಡ್ತಾನೆ ಇರ್ತಾರೆ. VIP ದರ್ಶನ ಅಂದರೆ ಮ್ಯಾಕ್ಸಿಮಮ್ 5 minutes ಆದರೂ ಒಳಗಡೆ ಇರೋದಕ್ಕೆ ಬಿಡ್ತಾರೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಮಿಸ್ ಮಾಡ್ಕೋಬೇಡಿ ನೀವೇನಾದರೂ ಹೋದರೆ ಅಲ್ಲಿಗೆ. ಇಲ್ಲಿ ಪ್ರಸಾದ ಹಂಚ್ತಾ ಇದ್ರು ಲೈನಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರೂ. ಬೇರೆ ಕಡೆ ಕೂಡ ಅನ್ನಪ್ರಸಾದ ಕೇಂದ್ರ ಇದೆ, ಆದರೆ ನಾವು ಹೋಗಿರೋ ಟೈಮಿಗೆ ಆಲ್ರೆಡಿ ಅದನ್ನು ಮುಚ್ಚಿದ್ರು. ಅದಕ್ಕೆ ನಾವಿಲ್ಲಿ ಕೊಡ್ತಾ ಇರೋ ಪ್ರಸಾದನ ತೊಗೊಂಡ್ವಿ. ಇಲ್ಲಿನ ಇನ್ನೊಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ಇಲ್ಲಿ ರಾಹುಕೇತುಗಳ ಪೂಜೆಗಳನ್ನ ಮಾಡ್ತಾರೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ದೇವಸ್ಥಾನಗಳು ಸೂರ್ಯಗ್ರಹಣ ಚಂದ್ರಗ್ರಹಣ ಟೈಮಲ್ಲಿ ಮುಚ್ಚಲಾಗುತ್ತೆ, ಆದರೆ ಇದೊಂದು ದೇವಸ್ಥಾನ ಮಾತ್ರ ಆ ಟೈಮಲ್ಲೂ ಕೂಡ ಓಪನಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಕೂಡ ತುಂಬ ಅಂಗಡಿಗಳಿದ್ವು. ನಿಮಗೇನಾದರೂ ಗಿಫ್ಟ್ಸು ಅಥವಾ ಇದೇನಾದರೂ ತೊಗೋಬೇಕಂದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲಿ ತೊಗೋಬೋದು. ಸ್ಪೈಡರ್ ಸ್ನೇಕ್ ಲಿಂಗ ಇದೆ ಕಾಣಿಸ್ತೀರಿ ಸ್ಟೋರಿ ಮೇನ್ ಥಿಂಗ್. ಅಲ್ಲಿಗೆ ಒಂಚೂರು ಬೇಡ ಕೊನೆಗೆ ಶಿವಾನು ಪ್ರತ್ಯಕ್ಷ ಆಗಿಬಿಟ್ಟು ಕಣ್ಣಿನ ವಾಪಸ್ ಯಾ ಅವನು ಭಕ್ತಿಗೆ ಮೆಚ್ಚಿ ಅವನು ಗೊತ್ತಿಲ್ಲ ಅವನು ವೆಜ್ಜ ನಾನ್ ವೆಜ್ಜ ಅಂತ. ನಾನ್ ವೆಜ್ ಹೋಗಿ ನಾರ್ಮಲಿ ಯಾರು ಬೇಟ ಆಡಿದ್ರೆ ಅವನೇನು ಬೇಟ ಆಡ್ತಿದ್ದ ಅವನು. ಇದೇ ಅನ್ನಪ್ರಸಾದ ಕೇಂದ್ರ, ಆದರೆ ನಾವು ಹೋಗೋ ಟೈಮ್ಗೆ ಆಲ್ರೆಡಿ ಇದನ್ನು ಮುಚ್ಚಿದ್ರು. ದರ್ಶನ ಮುಗಿಸ್ಕೊಂಡು ರೂಮ್ ಕಡೆ ಬಂದು ಫ್ರೆಶ್ ಆಗಿ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಆಲ್ರೆಡಿ 4 ಗಂಟೆ ಆಗಿತ್ತು ಟೈಮ್. ಆ್ಯಂಡ್ ಇದೇ ಪ್ಲೇಸಲ್ಲಿ ಹಾಲ್ಕೋವಾ ತುಂಬ ಫೇಮಸ್ ಅಂತ. ಎಲ್ಲರೂ ಇದನ್ನು ಕೆ ಜಿ ಗಟ್ಟಲೆ ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ. ಅದಕ್ಕೆ ನಾವು ತೊಗೊಂಡೋಗೋಣ ಅಂತ ಬಂದ್ವಿ. ಅದು ರಿಯಲಾಗಿ ಹೇಗೆ ಮಾಡ್ತಾರೆ ಹಾಲ್ಕೋವನ್ನ ಅಂತ ನೀವೇ ನೋಡಿ.
ಇದು ಹಾಲ್ಕೋವ ಮಾಡೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಅಂದರು. ಈ ಗ್ಯಾಪಲ್ಲಿ ನಾವು ಒಂದು ಸ್ವೀಟ್ನ ಆರ್ಡ್ರ್ ಮಾಡಿದ್ವಿ, ಬಸುಂದಿ ಅಂತ. ಚೆನ್ನಾಗಿತ್ತು, ನೀವೇನಾದರೂ ಹೋದರೆ ಟ್ರೈ ಮಾಡಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಟೀ ಬ್ರೇಕ್ಗೆ ಒಂದು ಕಡೆ ನಿಲ್ಸಿದ್ವಿ. ಹಾಯ್ ಹಾಯ್. ಕೆಫೆ ಅದು ಕಿವಿ ಜ್ಯೂಸು, ಕಾಫಿ. ಇವಾಗ ಕುಡ್ದಿಲ್ಲ ಅಂದ್ರೆ ಬರುತ್ತೆ ನೋಡಿ. ಡೋಂಟ್ ಟ್ರೈ. ಅಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್ ಗಟ್ಟಿ ಹಾಕಿದ್ದೀನಿ, ಬರಲ್ಲ. అలా అనుకుంటున్నా తెలుగు పదాలలో ఏ షేక్ అవుతా తెలుగు రావాలి బయటికి. ಗೊತ್ತಿಲ್ಲ తెలుగಂతా బయటికి రావాలి. ಒಂದೇ ಒಂದು ನಿಮಿಷ ಅದೇನೋ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ఇన్స్టాగ్రామ్ లో అప్లోడ్ ఉంది, ఇట్లా కాదు, ఇట్లా చెప్తున్నా. యూట్యూబ్ లో అప్లోడ్ వద్దు. ఏమవుతుంది? యూట్యూబ్ కాదు. యూట్యూబ్ ఈ అమ్మాయి భరత్కి పెట్టదండి. నువ్వెప్పుడు చూసినావు? మరి చెప్తున్నాడు కదా. లేదు లేదు, కన్నడలో మాట్లాಡ್ತಿದ್ದೀನಿ ನಾನು. ఓకే ఓకే. భరత్ దీంట్లో భరత్కి లేదా? నేనేం చెప్పలేదు. ఉంది, మరి లేదంటుంది. సరే ఉంది ఉంది. ಕನ್ನಡದಲ್ಲಿ ನಾನು ಮಾತಾಡ್ತಿರೋದು. చెప్పు. ಅಶ್ವಿನಿ ಅವರದೇ ತೋರಿಸ್ತಿದ್ದೆ ಅಂತ. ಒಂದು ನಿಮಿಷ, ಸಾಂಗ್ ಹಿಂಗಿರುತ್ತೆ. ಹಿಂಗ್ ಮಾತ್ರ ಇರಲ್ಲ. ಒಂದು ನಿಮಿಷ, ಯಾವ ರೀತಿ ಸಾಂಗ್ ಆಗುತ್ತೆ? ಸಿಂಗ್ ಅ ಗುಡ್ ಸಾಂಗ್ ಅಂತ ಎಷ್ಟು ಚೆನ್ನಾಗಿ. ದಿಸ್ ಇಸ್ ದಿ ಹಿಂಗೆ song ಬೆಸ್ಟ್ ವೇ ಹುಡುಕಿ. ಫಾರ್ ಇದನ್ನ ಸಾಂಗ್ ಹುಡುಕಿ. ಬೇಕಂತೆ. ಇದನ್ನ. ಬ್ಯಾಡ್ 5 ಸಾಂಗ್ ಹುಡುಕ್ರಿ. Okay, ಇದೆಲ್ಲ ಮ್ಯೂಸಿಕ್ ತರ ಬರುತ್ತಲ್ಲ, ಪಿಯಾನೋ ತರ. ಪಿಯಾನೋ ಅಲ್ಲ, ಇದು ಹೆಂಗಿದೆ ಅಂದ್ರೆ ಬೇಡ ಬಿಡಿ. ಸರಿ, ಸಾಂಗ್ ಹುಡುಕ್ರಿ. ಕನ್ನಡ ಸಾಂಗ್ ಬೇಕಾ, ತೆಲುಗು ಸಾಂಗ್ ಬೇಕಾ? ಇದು ಕನ್ನಡ ಸಾಂಗ್, ಇದು ತೆಲುಗುನಾ? ಗೊತ್ತಿರೋ ಗಾಡಿ ನಾವು ವస్తాವಂటే నువ్వు వస్తుంటావా? ಅದು ಅವನ್ ಬತ್ತ, ನಾನು ಅಂದ ಇರ್ತಾನೆ ಹೇಳಿದ್ದು. ನಾವು ಅಂದ್ರೆ ನಾವು, నువ్వు ಅಂದ್ರೆ ನೀನು. ಅದೇ ನೀನ್ ಬರ್ತೀಯ ಅಂತ ಹೇಳಿದ್ದು. ನಾವು ಅಂತ ಹೇಳಿದ್ವಿ. ನಾವು ಬರ್ತಾನಂటే ಅಂದ್ರೆ ನಾನು ಬರ್ತೀನಿ ಏನು ಹೇಳಿದ್ರೆ. ಓಕೆ. ಇದು ಬೇರೆ ಸಾಂಗ್. ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ, ಹೃದಯ ಮೌನ. ನನ್ನವಳ ಮನಸ್ಸಲ್ಲಿ ನನಗೆ
ಆಗಿರ್ಬೇಕಿತ್ತು ಜಾಗ ಹೃದಯ ಮೌನ ಆಡುವಾಗ ಮಾತು ಹೇಗೆ ಆಡಲಿ ಹುಡುಕಿ ಹೋದೆ ಎಲ್ಲ ಕೂಡಿ ನೀನೇ ಸಿಕ್ಕ ಶಾಯರಿ ಸೋತೆ ಹೋದೆ ಆಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಕಂಟಿನ್ಯೂ ಮಾಡಿ ಹಂಗೆ Wait. One second. Okay, nagangi ಈಗ ನಕ್ಬಿಡಿ. And there we go. Hi guys, welcome to my YouTube vlog. This is Ashwini. Bharat guys. ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ ನಾನು ಫಸ್ಟ್ ತಿಂದ ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ ನಾ ಹೊರಟರು ಎಲ್ಲಿಗೆ ತರುತ್ತೋ ಕಾಣುತ್ತಿದೆ ಬಿಸಿಲ ಸುಡು ರಂಗೋಲಿಗೆ ಓಕೆ ಎಲ್ಲರೊಟ್ಟಿಗೆ ಓಕೆ ಎಲ್ರಿಗೂ ಲಾಫಿಂಗ್ ಚಾಲೆಂಜ್. ಇವಾಗ ಅಶ್ವಿನಿ ನಗ್ಬಾರ್ದು, ನಕ್ಕದ್ರು ಅವ್ರು ಔಟ್. ಅಶ್ವಿನಿ ಒಳ್ಳೇದು, ಪೂರ್ಣಿಮಾ ನಂಗಿದ್ದಾರೆ, ಅವರು ನಗ್ಬಾರ್ದು. ಸೊ ಇದ್ರಲ್ಲಿ ಯಾರು ನಗ್ತಾರೆ ಫಸ್ಟ್ ನೋಡೋಣ. ಇವರಿಬ್ರು ಮುಖಗಳನ್ನ ಕರೆಕ್ಟ್ ಆಗಿ ನೋಡಿ. ಇವರಿಬ್ರು ಇವಾಗ ನಗಂಗಿಲ್ಲ. ಸೊ ದಿಸ್ ಇಸ್ ದಿ ಚಾಲೆಂಜ್. 2, 1 ಗೋ. ಡಿನ್ನರ್ಗೆ ಅಂತ 11 o'clock ಅಲ್ಲಿ ಶಾನೆ ಪಂಜಾಬ್ ಹತ್ರ ಕಾರ್ ಸೈಡ್ಗೆ ಹಾಕ್ಕೊಂಡ್ವಿ. ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರ್ ಬಂದಿದ್ದು. ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಒಂದೆರಡು ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಸರಿ ಐಟಮ್ಸ್ ಏನ್ ಬೇಕು ಸರಿ ನಿನ್ನೆ ಮಾಡೋದು. ನಾವು ಬ್ಯಾಂಗ್ಳೂರ್ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 3 AM ಆಗಿತ್ತು. ಎಲ್ಲರೂ ಮಲಗಿಬಿಟ್ಟಿದ್ವಿ ಕಾರಲ್ಲಿ. ಬಂದು ಮಲಗಿದ್ದು ಮನೆಗೆ ಅಷ್ಟೇ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವ್ಲಾಗ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.